ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। आज मैं ऑल इंडिया राहुल गांधी ब्रिगेड की तरफ से राष्ट्रीय और स्टेट वर्किंग प्रेसिडेंट बीडी इनामदार बात कर रहा हूं। आज मेरा लोगों से कहना ये है कि ये करीब 2 साल से ये पार्टी चल रही है और बेंगलुरु के अंदर भी ये पार्टी आ चुकी है और बेंगलुरु के अंदर पूरे स्टेट लेवल में जितने भी वर्कर्स की ज़रूरत थी, जैसे माइनॉरिटी अध्यक्ष हैं, स्टेट अध्यक्ष हैं, वर्किंग अध्यक्ष हैं और उपाध्यक्ष है, ये जितने भी हैं उतने पोस्ट हो चुके हैं। तो हमने सोचा कि पूरे कर्नाटक के अंदर इसको फैलाए, इसके लिए हमने बीजापुर से शुरुआत की है। आज हमने बीजापुर के अंदर 7 लोगों को, इंडी तालुका में 2 और बीजापुर में 3, यानी अध्यक्ष और उपाध्यक्ष 7 लोगों को हमने चुना है और आगे भी इसकी कोशिश करेंगे कि पूरे हिंदुस्तान के अंदर, पूरे कर्नाटक से लेकर पूरे हिंदुस्तान के अंदर इसको फैलाए और इसके जरिए से जो भी लोगों को मदद हो सकती है हमारे तरफ से हम मदद करने की कोशिश करेंगे। जो गरीब तबके के लोग पीछे हैं उनको आगे लाने की कोशिश करेंगे और जो हमारे ऊपर बैठी हुई सरकार है उस सरकार से जो है हम मांग करके गरीबों की मदद करने की कोशिश कर रहे हैं। और इसमें हमको सब लोगों का साथ भी चाहिए और सबका भरोसा भी चाहिए और तमाम लोगों से यही गुजारिश करते हैं कि सब लोग हमारा साथ दें और ऑल इंडिया राहुल गांधी ब्रिगेड ये जो है इसको बढ़ने में हमारी मदद करें। शुक्रिया। मेरा नाम बीडी इनाम बंदगी साहब दस्तगीर साहब इनामदार है। मैं इंडी तालुका से हूं और इंडी का ही प्रॉपर रहने वाला हूं और ये बीजापुर डिस्ट्रिक्ट के अंदर आता है। इंडिया राहुल गांधी ब्रिगेड ಇದು ಮೊಟ್ಟ ಮೊದಲಿಗೆ ಪಂಜಾಬದಲ್ಲಿ 2 ವರ್ಷದ ಹಿಂದೆ ಪಂಜಾಬದಲ್ಲಿ ಪ್ರಾರಂಭವಾಗಿದೆ. ಪಂಜಾಬದಲ್ಲಿ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರಾರಂಭವಾಗಿ ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗಿ 2 ವರ್ಷಗಳ ಕಾಲವಾಯಿತು. ಬೆಂಗಳೂರಿನಿಂದ ಈಗ ವಿಜಯಪುರದಲ್ಲಿ ಮೊಟ್ಟ ಮೊದಲಿಗೆ ವಿಜಯಪುರದಲ್ಲಿ ಇವತ್ತಿನ ದಿವಸ ಸುಮಾರು 7 ರಿಂದ 8 ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದ ಅಧ್ಯಕ್ಷರಾಗಿ ಮಾಳಪ್ಪ ಡಪ್ಪಿನವರಿಗೆ, ಉಪಾಧ್ಯಕ್ಷನಾಗಿ ಬಾಬಾ ಸಾಹೇಬ್ ಹತ್ತಿರಕಾಳ್ ಅವರು ನೇಮಕಗೊಂಡು ಇನ್ನು ಬಡವರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರದ ಆಗುತ್ತಿರತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಒಂದು ಚಾಚು ತಪ್ಪದೆ ಜನರ ಮುಂದೆ ತರಲಿಕ್ಕೆ ಮತ್ತು ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಮುಂದಾಗುವ ಮುಖಾಂತರ ಈ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಇದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾವು ಇವತ್ತು ವಿಜಯಪುರದಲ್ಲಿ ಪ್ರಾರಂಭಿಸಿದ್ದೇವೆ. ಏನಂದ್ರೆ ನಾರ್ಮಲ್ ಜನ ಇದರದ್ದು ಸಂಘಟನೆ ಇದೆ. ಆ ಸಂಘಟನೆ ಮುಖಾಂತರ ಒಬ್ಬರೊಬ್ಬರು ಯಾರ್ಯಾರು ಪದಾಧಿಕಾರಿಗಳು ಅವರಿಂದ 100-200 ಜನ ಇದ್ದಾರೆ. ಅವರು ಕೂಡ ಏನು ಮುಂದಿನ ದೊಡ್ಡ ವೇದಿಕೆ ಮುಖಾಂತರ ವಿಜಯಪುರದಲ್ಲಿ ದೊಡ್ಡ ಪ್ರಮಾಣದ ಮುಖಾಂತರದಲ್ಲಿ ರಾಹುಲ್ ಗಾಂಧಿಗೆ ಕರೆಸಿ ಅವರಿಗೂ ಕೂಡ ತಾಲೂಕು ಘಟ್ಟ ಹಾಗೂ ಗ್ರಾಮ ಘಟಕ ಹಾಗೂ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕಿನ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೇಮಕ ಮಾಡಿ ಇದೊಂದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ದೊಡ್ಡ ಪ್ರಮಾಣದ ಶಕ್ತಿ ಇದೆ ಎಂದು ತೋರಿಸಲಿಕ್ಕೆ ಇದೊಂದು ನಾವು ಮುಂದಿನ ಒಂದು ವೇದಿಕೆ ಮುಖಾಂತರ ತಮಗೆಲ್ಲ ಹೇಳ್ತೀವಿ. ನೋಡ್ರಿ, ಎಲ್ಲ ರಾಜಕೀಯದವರಂತೂ ಇದು ಅಲ್ಲ, ರಾಜಕೀಯದಂತ ಅಲ್ಲ, ಇದು ಒಂದು ಸಂಘಟನೆ ಮುಖಾಂತರ. ಮೊದಲು ಸಂಘಟನೆ ಯಾಕಂತಂದ್ರೆ ಈ ಸಮಾಜದಲ್ಲಿ ಕಟ್ಟ ಕಡೆ ಇರುವ ಮನುಷ್ಯನಿಗೆ ಭೇಟಿಯಾಗುವಂತ ಈ ಸಂಘಟನೆ. ಯಾಕಂತಂದ್ರೆ ಒಬ್ಬ ಇದರಲ್ಲಿ ಪದಾಧಿಕಾರಿ ಆಗಬೇಕಂದ್ರೆ ಪ್ರತಿ ತಿಂಗಳಲ್ಲಿ 200 ಮನೆಗಳ ತಮ್ಮ ಮನೆಯ ಸುತ್ತಮುತ್ತಲಾಗಿರ್ಬೋದು, ಬಡ ಅವರ ವಿಲೇಜ್ ಹಳ್ಳಿಯ ಸುತ್ತಮುತ್ತಲಾಗಿರ್ಬೋದು, 200 ಹಳ್ಳಿಯ ಜನರ ತೊಂದರೆಗಳನ್ನು ಇಲ್ಲಿ ಕಂಪಲ್ಸರಿ ನಮ್ಮ ಆಫೀಸಿಗೆ ತಲುಪಿಸುವಂತ ನಿಟ್ಟಿನಿಂದ ಇದು ಸಂಘಟನೆ ಕೆಲಸ ಮಾಡ್ತಾರೆ. ನಮ್ಮ ಆಫೀಸ್ ಈಗ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಮಾಡಿ ಅದರ ಮುಖಾಂತರ ತಮಗೆಲ್ಲ ಹೇಳಿದ್ರು. ಇದು ಇವಾಗಲೇ ಆಫೀಸ್ ನಮ್ದು ಇದೆ, ಆದ್ರೆ ಹೆಸರು ಹಾಕಿಲ್ಲ. ಕೋಳ್ಮುಟ್ಟು ಮುಂದ್ಗಡೆ ಇದೆ, ಆದ್ರೆ ಇನ್ನೂ ಇದು ಮಾಡಿಲ್ಲ, ಅದ್ರ ಬೋರ್ಡ್ ಹಾಕಿಲ್ಲ. ನಮ್ಮ ಹೆಸರು ಬಾಬಾ ಸಾಹೇಬ್ ಲಾಲ್ ಸಾಹೇಬ್ ಹತ್ತಿರಕಾಳ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದ ಉಪಾಧ್ಯಕ್ಷ ಸಹ ನಾನು. ನೋಡಿ, ಅದಕ್ಕಾಗಿ ಸಾಕಷ್ಟು ನಾವು ಇವತ್ತಿನ ದಿವಸ ನಾವು ಪದ ತಗೊಂಡಿದ್ದು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ದಿಂದ. ಇದು ಸರ್ಕಾರ ನಮ್ಮದೇ ಇದೆ. ಇವಾಗ ನಾವು ಇವತ್ತಿನ ಹಿಡಿದು ಸರ್ಕಾರದ ಬಗಲಲ್ಲಿ ನಾವು ಬಂದಿದ್ದೀವಿ. ಆದ್ರೆ ನಾವು ಸಾಕಷ್ಟು ಸಂಘಟನೆ ಮುಖಾಂತರ ಶಾಲೆಗಳಲ್ಲಿ ಹೋಗಿ ಗುಡಿ ಗುಂಡಾರದ ಮುಂದ್ಗಡೆ ನಿಂತ್ಕೊಂಡು ನಾವು ಆನ್ಲೈನ್ ರಮ್ಮಿ ಮುಖಾಂತರ ಕೂಡ ನಾವು ವಿಜಯಪುರ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ದೀವಿ. ಆನ್ಲೈನ್ ರಮ್ಮಿ ಬಂದ್ ಮಾಡಬೇಕಿತ್ತು. ಇಲ್ಲಿಂದ
ಬೆಂಗಳೂರುವರೆಗೆ ಹೋಗಿ ವಿಕಾಸಸೌಧಕ್ಕೆ ಹೋಗಿ ಅಲ್ಲಿಯೂ ಕೂಡ ನಾವು ಅರ್ಜಿ ಸಲ್ಲಿಸಿದೆವು. ಸಂಘಟನೆ ಮತ್ತೊಂದು ಸಂಘಟನೆ ಮುಖಾಂತರ ಹೋಗಿದ್ದೀವಿ. ಹಾಗೆ ಇದೊಂದು ದಿನದ ಕನ್ನಡಪರ ಸಂಘಟನೆ ಸಾಕಷ್ಟು ಸಂಘಟನೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚಿಂದ ಏನ್ ಮಾಡಕ್ ಬರ್ತದೆ, ತಮ್ಮ ತಮ್ಮ ಪಾಲಕರು ಕೂಡ ಇದಕ್ಕೆ ಬಹಳ ಭಾಗಿಯಾಗ್ತಾರೆ. ಯಾಕಂತಂದ್ರೆ ರಮ್ಮಿ ಆಡುವರಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅದು ಎಷ್ಟು ಗೇಮ್ಗಳು ಅದಾವು ಅವೆಲ್ಲ ಬಹಳ ಸಾಕಷ್ಟು ಬಾಲಕರು ಮತ್ತು ಯುವಕರು ಈಗಾಗಲೇ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ಮುಂದೊಂದು ಸೂಕ್ತ ನಮ್ಮ ಸಂಘಟನೆಯಿಂದ ಎಷ್ಟು ಸಾಧ್ಯ ಆದಷ್ಟು ಅದರ ಪ್ರಯತ್ನ ಮಾಡಿ ಬಂದ್ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ತೇವೆ ಈ ಸಂಘಟನೆ. ಆಲ್ ಇಂಡಿಯಾ ರಾಹುಲ್ ಗಾಂಧಿ ಕರ್ನಾಟಕ. ನಮಸ್ಕಾರ. ನಾನು ಬಿಜಾಪುರ್ ನಮ್ದು. ಆಮೇಲೆ ನಾನು ಬೆಳಗಾವಲ್ಲಿ ಮಹಿಳಾ ಅಧ್ಯಕ್ಷ ಆಗ್ಬೇಕನ್ನೋದು ನನ್ನ ಚಲನೆ ಐತಿ. ಆಮೇಲೆ ರಸೂಲ್ ಮಾಶಾಳ್ಕರ್ ಸರು ನನಗೆ ಯಶವಂತರಾಯ ಗೌಡ್ರ ಮಗಳ ಮದುವೆಯಲ್ಲಿ ಭೇಟಿಯಾಗ್ಯಾರ. ಇಂಡಿ MLA ಅವ್ರ ಮಗಳ ಮದುವೆಯಲ್ಲಿ, ನಮ್ಮ ದೊಡ್ಡಪ್ಪರ ಮಗಳ ಮದುವೆಯಲ್ಲಿ ಅವರು ಭೇಟಿಯಾದಾಗ ಕಾಂಗ್ರೆಸ್ದ ಮಹಿಳಾ ಮಂಡಳ ಅಧ್ಯಕ್ಷ ಆಗಂತ ಅನ್ನಂಟ್ಲೆ ಆಮೇಲೆ ಅದರೊಳಗೆ ನಾ ಭಾಗವಹಿಸಿದ್ದೇನ್ರಿ. ಆಮೇಲೆ ನಾನು ಯಾರು ಬಡವರು ಇರ್ತಾರಲ್ಲ ಅವ್ರಿಗೆ ನನ್ನಿಂದ ಎಷ್ಟು ಕೈಲೇ ಸಾಧ್ಯ ಆಕತಿ ಅಷ್ಟೇ ಹೆಲ್ಪ್ ಮಾಡ್ತೀನಿ. ಮತ್ತು ಬೆಳಗಾವಲ್ಲಿ ನಾನು ಮಹಿಳಾ ಅಧ್ಯಕ್ಷನೂ ಆಗ್ಬೇಕನ್ನೋದು ನಂದು ಆಸೆ ಐತಿ. ಆಮೇಲೆ ಎಲ್ಲರೂ ರಾಜಕಾರಣಿಗಳಿಗೆ ನಮಸ್ಕಾರಗಳು. ನನ್ನಿಂದ ನನ್ನ ಕೈಲಿ ಎಷ್ಟು ಸಾಧ್ಯ ಆಕತಿ ಅಷ್ಟೇ ನಾನು ಮಾತಾಡ್ತೀನಿ. ಜೈ ಹಿಂದ್ ಕರ್ನಾಟಕ. ನಾನು ಬೆಳಗಾವ್ KLEಯಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಜಾಬ್ ಮಾಡ್ತೀನಿ. ಅಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಬರ್ಬೇಕಾದ್ರೆ ಕಾರಣ ನಮ್ಮ ಮಾಶಾಳ್ಕರ್ ಸರು, ರಸೂಲ್ ಮಾಶಾಳ್ಕರ್ ಸರು. ಆಮೇಲೆ ನಾನು ಬಡವರಿಗೆ ಅನ್ಯಾಯ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು ಅನ್ನೋ ಇಲ್ಲ, ನಾನು ಇದರಲ್ಲೇನ ಸೇರ್ಪಡೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ರಿಲೇಷನ್ ಅವರು, ಅವರ ಹಿಂದೆ ನಾವೇ ಬೆಳಗಾವಲ್ಲಿ ನಾನು ಮುಂದೆ ಬರ್ಬೇಕನ್ನೋದು ನನ್ನ ಆಸೆ ಐತಿ. ನಾ ಬಿಡಲ್ಲ, ಸಾಧಿಸ್ತೀನಿ. ನಾನು ಬಡವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ಬೇಕನ್ನೋದು ನನ್ನ ಆಸೆ ಐತಿ. ನನ್ನ ಹೆಸರು ರೇಖಾ ಹೆಟ್ನಾಳ. ನಮ್ಮೂರು ನಿಡೋಣಿ, ತಾಲೂಕು ಬಬಲೇಶ್ವರ, ಜಿಲ್ಲಾ ಬಿಜಾಪುರ. ಹಾ ರೀ. ಆದ್ರೆ ನಾನು ಇರೋದು ಬೆಳಗಾವಿಯಲ್ಲಿ. ಎಲ್ಲ ನನ್ನ ಬಂಧುಗಳಿಗೆ ನನ್ನ ಕಳ್ಕಳಿಯ ವಿನಂತಿ. ನಾನು ಹೋಗಿರೋದು ಇಂಡಿ ತಾಲೂಕಿಗೆ ಒಂದು ಕೇಸ್ ತಗೊಂಡು. ನಾನು ವರ್ಕ್ ನೋಡಿಬಿಟ್ಟು ರಸೂಲ್ ಮಾಸಾಳ್ಕರ್ ಸರ್ ಅವರು, ನಾನು ಓದಿಲ್ಲ, ನನಗೆ ಓದಕ್ಕೂ ಬರೋದಿಲ್ಲ, ಸೊ ನೀವು ಧೈರ್ಯದವರು, ನೀವು ಕೆಲಸ ಮಾಡಕ್ಕೆ ನಿಮ್ಮಿಂದ ಸಾಧ್ಯ ರೀ ಮೇಡಮ್ ಅವರ, ಇದನ್ನ ಮಾಡ್ರಿ, ಮಾಡ್ಕೋತಾ ಇರಿ ಅಂತ ಕೊನೆವರೆಗೂ ಈ ಸ್ಟೇಜ್ ರಸೂಲ್ ಸರ್ ಮಾಸಾಳ್ಕರು, ಬಾಬಾಬ್ ಸಾಬ್ ಲಿಂಬಾಳ, ಮಾಳು ಸರ್ ಲಿಂಬಾಳ, ಸುಜಾತಾ ಮೇಡಮ್ ಅವ್ರ ಬಿಜಾಪುರ, ಇವರೆಲ್ಲ ಸಪೋರ್ಟ್ಲಿಂತ ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ. ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ. ಬಟ್ ಇವಾಗ ಮುಂದೇನು ಮಾಡ್ಬೇಕಂದ್ರೆ ಅನಾಥರಿಗೆ, ವಯಸ್ಸಾದವರಿಗೆ, ಸೊ ಎಲ್ಲರಿಗೆ ನಾನು ಹೆಲ್ಪ್ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು. ಎಲ್ಲಿ ಅನ್ಯಾಯ ಆಗುತ್ತಾ ಅಲ್ಲಿ ನ್ಯಾಯ ಕೊಡಿಸ್ಬೇಕು. ಎಷ್ಟೋ ಮಂದಿ ಹೆಣ್ಮಕ್ಳ ಜೀವನ ಹಾಳಾಗತ್ತೆ, ಹರಾಸ್ಮೆಂಟ್ ಆಗತ್ತೆ, ರೇಪ್ ಆಗತ್ತೆ, ಎಲ್ಲ ಥರನೂ ನಡೆಯುತ್ತೆ. ನಿಲ್ಲೋದಿಲ್ಲ, ಯಾವುದು ಬರ್ತಾರ ಹೋಗ್ತಾರ ಮಾಡ್ತಾರ, ಇದೇ ಆಗುತ್ತೆ. ಬಟ್ ನಮ್ಲಿಂತ್ರ ಯಾವುದು ನಿಲ್ಲೋದಿಲ್ಲ. ನಾವು ಮುಂದೆ ಸಾಗಿಸ್ತೇವೆ, ಸಾಗಿಸಿ ತೋರಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಮಾಯಾ ಜಾಧವ್, ಜಿಲ್ಲಾ ಅಧ್ಯಕ್ಷ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।